ಆಕಾಶವಾಣಿ ಮಂಗಳೂರು. ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ತಪಸ್ಯ ಫೌಂಡೇಶನ್ನ ಸ್ಥಾಪಕರು ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಸಬಿತಾ ಆರ್ ಶೆಟ್ಟಿ ಅವರೊಂದಿಗೆ ಮಾತುಕತೆ. ನಮಸ್ಕಾರ ಕೇಳುಗರೆ. ತಪಸ್ಯ ಫೌಂಡೇಶನ್ ಮಂಗಳೂರಿನಲ್ಲಿರುವಂತಹ ಒಂದು ಸಾರ್ವಜನಿಕ ಚಾರಿಟೇಬಲ್ ಟ್ರಸ್ಟ್. ಇದು ಕ್ಯಾನ್ಸರ್ನಿಂದ ಬಳಲ್ತಾ ಇರುವಂತಹ ಬಡ ಮತ್ತು ಅನಾಥ ರೋಗಿಗಳಿಗೆ, ವಿಶೇಷವಾಗಿ ಮಕ್ಕಳಿಗೆ ಉಚಿತ ಪ್ಯಾಲಿಟಿವ್ ಚಿಕಿತ್ಸೆ ಮತ್ತು ಆರೈಕೆಯನ್ನ ನೀಡ್ತಾ ಇದೆ. ತಪಸ್ಯ ಫೌಂಡೇಶನ್ನ ಸ್ಥಾಪಕರು ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರತಕ್ಕಂತಹ ಶ್ರೀಮತಿ ಸಬಿತಾ ಆರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಮೇಡಮ್. ಈಗ ಒಂದು ತಪಸ್ಯ ಫೌಂಡೇಶನ್ ಅನ್ನ ಸ್ಥಾಪಿಸಲಿಕ್ಕೆ ನಿಮಗೆ ಪ್ರೇರಣೆ ನೀಡಿದಂತಹ ಘಟನೆ ಯಾವುದು, ಮತ್ತೆ ಅದು ಆರಂಭ ಆದ ಒಂದು ಹಿನ್ನೆಲೆಯನ್ನ ಹೇಳೋದಾದ್ರೆ? ನನ್ನದೊಂದು ಡ್ರೀಮ್ ಇತ್ತು, ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಂತ. ಚಿಕ್ಕಂದಿನಿಂದಲೂ ಒಳ್ಳೆ ಕೆಲಸ ಮಾಡುವಂಥ ಕನಸುಗಳಿತ್ತು. ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡೋದು ಅಂತ. ಹಾಗೆ ನಾನು ಕೆಲವೆಲ್ಲ ಏಡ್ಸ್ ಬಗ್ಗೆ ಹೋಗ್ತಾ ಇದ್ದೆ, ಅದು ಇದು ಅಂತ ಎಲ್ಲ ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾ ಇದ್ದೆ. ಆದಮೇಲೆ ನಾನು 29 ವರ್ಷ ಇರುವಾಗ ನನ್ನ ಅಕ್ಕನಿಗೆ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಯಿತು. ಅದು ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದು ನಾನೇ. ಅಲ್ಲಿ ಅವರು ಒಂದೇ ತಿಂಗಳಲ್ಲಿ ಡಯಾಗ್ನೋಸಿಸ್ ಆದ ಕೂಡಲೇ 1 ಮಂತ್ ಮಾತ್ರ ಇರುವುದು ಅಂತ ಹೇಳಿದ್ರು. ಅದು ನನಗೆ ತುಂಬಾ ಶಾಕ್ ಆಯ್ತು. ಅಂದ್ರೆ ನಾವು ಅದರ ಬಗ್ಗೆ ಯೋಚನೆನೇ ಮಾಡಿರ್ಲಿಲ್ಲ. ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳೇ ಇದ್ರು. ಅವರು ಬ್ಯಾಂಕ್ ಮ್ಯಾನೇಜರ್, ಅವರ ಗಂಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದರು. ಡೆಲ್ಲಿಯಲ್ಲಿ ಅವರು ಸುಖ ಜೀವನ ನಡೆಸ್ತಾ ಇರುವಾಗ ಸಡನ್ ಆಗಿ ಒಂದು ಕ್ಯಾನ್ಸರ್ ಡಿಟೆಕ್ಟ್ ಆಗಿ 21 ದಿವಸ ಮಾತ್ರ ಇರುದು ಅಂತ ಹೇಳುವಾಗ ಅದೊಂದು ಶಾಕಿಂಗ್ ನನಗೆ. ಅಂದ್ರೆ ಕಾರಲ್ಲಿ ನಾನೇ ಕರ್ಕೊಂಡು ಹೋಗಿದ್ದು, ಸರಿಯಾಗಿ ನಡ್ಕೊಂಡು ಹೋಗಿದ್ದಾರೆ. ಮತ್ತೆ ಮನೆಗೆ ಡೆಡ್ ಬಾಡಿ ಬರುವಾಗ ನಾವು ಅದರ ಬಗ್ಗೆ ಆಲೋಚನೆ ಮಾಡಿದೆ. ಇಷ್ಟು ಸಫರಿಂಗ್, ಚಿಕಿತ್ಸೆ ತುಂಬಾ ಸಫರಿಂಗ್ ಇರುತ್ತೆ, ನೋವು. ಹೌದು, ಕ್ಯಾನ್ಸರ್ ಅಂತ ಹೇಳಿದಾಗ ಮೆಂಟಲಿ, ಸೈಕಾಲಜಿಕಲಿ, ಸೋಷಿಯಲಿ ಎಲ್ಲ ವಿಧದಲ್ಲೂ ನಾವು ಫಿನಾನ್ಷಿಯಲಿ ಸಫರ್ ಆಗ್ತವೆ. ಅದನ್ನೆಲ್ಲ ಯೋಚನೆ ಮಾಡಿದಾಗ ಮತ್ತೆ ನಾನು ತರಂಗದಲ್ಲಿ ಒಂದು ಓದಿದ್ದೆ. ಈ ಇನ್ಸಿಡೆಂಟ್ ಆಗೋ ಮೊದಲೇ ಬಂದಿತ್ತು. ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಅಲ್ಲಿ ಚೈಲ್ಡ್ಹುಡ್ ಕ್ಯಾನ್ಸರ್ ಇದು, ಎಲ್ಡರ್ಲಿ ಇದು ಎಲ್ಲ ಬ್ಲಾಕ್ ಇದೆ ಅಲ್ಲ, ಅಲ್ಲಿ ತುಂಬಾ ನಾರ್ತ್ ಇಂದ ಎಲ್ಲ ಬರ್ತಾರೆ. ಅವರು ಅಡ್ಮಿಟ್ ಆದ್ಮೇಲೆ ಈ ಕ್ಯಾನ್ಸರ್ ಚಿಕಿತ್ಸೆ ಎಂಬುದು ದೊಡ್ಡ ಪ್ರೊಸೀಜರ್. ಒಂದು ಟ್ರೀಟ್ಮೆಂಟ್ ಆದ್ಮೇಲೆ ಪುನಃ ನಡುವಲ್ಲಿ ತುಂಬಾ ಇನ್ನೊಂದು ಸೆಷನ್ನಿಗೆ ರೆಡಿ ಆಗ್ಬೇಕು ಅವರು. ಅವರೆಲ್ಲ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಈ ಫುಟ್ಪಾತ್ ಅಲ್ಲೆಲ್ಲ ಮಲಗ್ತಾ ಇದ್ರು. ಅದು ತರಂಗದಲ್ಲಿ ನಾನು ಓದಿದ್ದು. ಅದಕ್ಕೆ ಅಲ್ಲಿದ್ದು ಕೆಲವು ಫ್ಯಾಮಿಲೀಸ್, ಮಾರ್ವಾಡೀಸ್ ಎಲ್ಲ ಬ್ಲಾಂಕೆಟ್ಸ್, ಫುಡ್ ಎಲ್ಲ ತಂದು ಕೊಡ್ತಾ ಇದ್ರು. ಹಾಗೆ ವರ್ಷಗಾದಾಗ ಅಲ್ಲಿ ಒಬ್ರು, ಅಲ್ಲೇ ಪಕ್ಕದಲ್ಲಿ ಟಾಟಾ ಮೆಮೋರಿಯಲ್ ಆಸ್ಪತ್ರೆ ಪಕ್ಕದಲ್ಲಿ ಅವರಿಗೆ ಒಂದು ಕಟ್ಟಡ ಕಟ್ಟಿ ವಸತಿ, ಅಂದ್ರೆ ಅವರಿಗೆ ಇರ್ಲಿಕ್ಕೆ ಅಕೊಮಡೇಷನ್, ಫುಡ್ ಮತ್ತು ಫ್ರೀ ಆಗಿ ಅಲ್ಲಿ ಅವರಿಗೆ ವಸತಿ ಮಾಡಿ ಕೊಟ್ರು. ಆದ ಮೇಲೆ ಅವರೆಲ್ಲ ಅಲ್ಲಿ ಇದ್ದು, ಅದನ್ನ ನನ್ಗೆ ನೋಡಿ ಆಯ್ತು, ಅಯ್ಯೋ ಇವರು ಚಿಕಿತ್ಸೆಗೆ ಬಂದವರು ಹೊರಗೆ ಇದ್ದಾರಲ್ಲ ನಿಲ್ಲಿಕ್ಕೆ. ಅಂದ್ರೆ ದೂರದ ಪಂಜಾಬಿಂದ ಎಲ್ಲ ಜನರು ಬರ್ತಾ ಇದ್ರು. ಅವರೆಲ್ಲ ಹೋಗಿ ಬರುವಷ್ಟು ಟೈಮ್ ಇಲ್ಲ. ಒಂದು ರೇಡಿಯೇಷನ್ ಮತ್ತು ಕಿಮೋ ಅಂತ ಹೇಳುವಾಗ ಅದು ಲಾಂಗ್ ಪ್ರೊಸೀಜರ್ ಅಲ್ಲ. ಸೊ ಅವರಿಗೆ ಆಸ್ಪತ್ರೆಯಲ್ಲಿ ಇದ್ರೆ ಅಷ್ಟು ದುಡ್ಡು ಖರ್ಚು ಮಾಡ್ಲಿಕ್ಕೆ ಅವ್ರ ಹತ್ರ ಇರೋದಿಲ್ಲ. ಅದಕ್ಕೆ ಬೇಕಾಗಿ ಅವರು ಆಸ್ಪತ್ರೆಯಿಂದ ಹೊರಗೆ ಬರಲೇಬೇಕು. ಹೋಟೆಲ್ ಅಲ್ಲಿ, ಲಾಡ್ಜ್ ಅಲ್ಲಿ ನಿಲ್ಲುವಷ್ಟು ಅವರು ಆರ್ಥಿಕ ಸೌಲಭ್ಯ ಅವ್ರ ಹತ್ರ ಇರೋದಿಲ್ಲ. ಸೊ ಅದಕ್ಕಾಗಿ ಅವರು ಫುಟ್ಪಾತ್ ಅಲ್ಲಿ ಎಲ್ಲ ಇರ್ತಾ ಇದ್ರು. ಸೊ ಅದನ್ನ ನೋಡಿ ನಂಗೆ ತುಂಬಾ ಬೇಜಾರಾಗಿತ್ತು. ನಾನು ಆಲೋಚನೆ ಮಾಡ್ತಾನೆ ಇದ್ದೆ, ಇದು ಏನಾದ್ರೂ ಇದಕ್ಕೆ ಒಂದು ಮಾಡಬೇಕು ಅಂತ. ಹಾಗೆ ಅದರ ನಂತರ ನನ್ನ ಅಕ್ಕನ ಸ್ಥಿತಿ ನೋಡಿದಾಗ ಅದು 1 ತಿಂಗಳದು ನರಕ್ಕೆ ಯಾತನೆ ಅಂತ ಹೇಳ್ತೇವಲ್ಲ, ಲಾಸ್ಟ್ ಸ್ಟೇಜ್ ಅಲ್ಲಿ ಇರುವಾಗ ಅದನ್ನ ನೋಡಿದ ಮೇಲೆ ಮತ್ತು ನನ್ನ ಮನಸ್ಸು ಗಟ್ಟಿ ಮಾಡಿ ಏನಾದ್ರೂ ಮಾಡ್ಬೇಕಂತ ಆಲೋಚನೆ ಮಾಡ್ತಾನೆ ಇದ್ದೆ. ಹಾಗೆ ನಾನು 2019 ಅಲ್ಲಿ ಲಯನ್ಸ್ ಇಂದ ರೀಜನ್ ಚೇರ್ಪರ್ಸನ್ ಆದೆ. ಆಗ ಆ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡ್ಕೊಂಡು, ನಮ್ಗೆ ಒಂದು ಆಧಾರ ಬೇಕಲ್ಲ, ಉಟ್ಕೊಂಡು ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡುವ ನಾನು ನಿರ್ಧಾರ ಮಾಡಿದೆ. ಅದಕ್ಕೆ ಮೊದಲು ನಾನು ಎಲ್ಲ ಕ್ಯಾನ್ಸರ್ ತಜ್ಞರನ್ನು ಭೇಟಿ ಆದೆ, ಕೆಲವರನ್ನು. MIO ಕೃಷ್ಣ ಪ್ರಸಾದ್ ಅವರನ್ನು ಭೇಟಿ ಆದಾಗ ಅವರು ಕೆಲವು ಸಲಹೆ ಕೊಟ್ಟರು. ಮತ್ತೆ ನಿಂಗೆ ರೈಟ್ ಪರ್ಸನ್ ಹೋಗಿ ಮೀಟ್ ಮಾಡಿಸ್ತೇನೆ ಅಂತೇಳಿ ಕರ್ನಾಟಕ ಬ್ಯಾಂಕ್ CEO MOA ಅಲ್ಲಿ ಅವರು ಒಂದು ಮ್ಯಾನೇಜರ್ ಆಗಿ ಅಲ್ಲಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿಸಿ ಅಲ್ಲಿ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡಿದೆ. ಅವರು ಮಾತಾಡಿ ಹೇಳಿದ್ರು ನನಗೆ, ನೋಡಮ್ಮ, ನಂದು ಸಹ ವಿಷನ್ ಉಂಟು. ಇಲ್ಲಿ ನಮ್ಗೆ ಸೌತ್ ಕೆನಡಾದಲ್ಲಿ ಒಂದು ಸಹ ಪ್ಯಾಲಿಟಿವ್ ಕೇರ್ ಇಲ್ಲ, ಹಾಸ್ಪಿಸ್ ಸೆಂಟರ್ ಒಳ್ಳೆಯದು, ದೊಡ್ಡದು, ಅದನ್ನು ಮಾಡಬೇಕು. ಇಮಿಡಿಯೇಟ್ಲಿ ನನ್ನದು ಸಹ ಐಡಿಯಾ ಅದೇ ಇತ್ತಲ್ಲ, ಏನಾದ್ರು ಮಾಡ್ಬೇಕಂತ. ಆಯ್ತು ಸರ್, ನಾವಿಬ್ರು ಮಾಡುವ ಅಂತ
ಅಲ್ಲಿಂದ ಸ್ಟಾರ್ಟ್. ನನ್ನ ಫಸ್ಟ್ ಲೆಟರ್ ಡ್ರಾಫ್ಟ್ ಮಾಡಿದ್ದು ಕೂಡ ಅವರೇ, ಅನಂತಕೃಷ್ಣ ಭಟ್, ಕರ್ನಾಟಕ ಬ್ಯಾಂಕ್ ಇದು ಮಾಜಿ ಅಧ್ಯಕ್ಷರು. ಆದ್ರೆ ದುರಾದೃಷ್ಟ 1 ತಿಂಗಳಲ್ಲಿ ಅವರು ತೀರಿ ಹೋದ್ರು. ಅಂದ್ರೆ ಅವರಿಗೆ ಕ್ಯಾನ್ಸರ್ ಇತ್ತು ಆ ಟೈಮಲ್ಲಿ. ಆದ್ರೆ ಸ್ವ ಅನುಭವದಿಂದ ನಾವು ಸಹ ಸಫರ್ ಆಗಿದ್ದೇವೆ, ಅವರದ್ದು ಸಹ ವ್ಯೂ ಆಗಿತ್ತು. ಅದ್ರ ಜೊತೆಲಿ ನಾನು ಬಂದು ಆಮೇಲೆ ಡಾಕ್ಟರ್, ನನ್ನ ಫ್ರೆಂಡ್ ಮತ್ತು ನನ್ನ ರಿಲೇಟಿವ್ ಆಗಿದ್ರು ಡಾಕ್ಟರ್ ಸುಧಾರಾಮರೇ ಅಂತ, ಅವರನ್ನು ಮೀಟ್ ಮಾಡಿದಾಗ ಅವರು UK ಇದ್ರು. ಅವ್ರು ಹೇಳಿದ್ರು ಹೌದು ಪ್ಯಾಲಿಟಿವ್ ಕೇರ್ ಒಂದು ಬೇಕು, ನಾನು ಇದ್ದೇನೆ ಸಪೋರ್ಟಿವ್ ಆಗಿ. ಹಾಗೆ ನಾನು ಮತ್ತು ಡಾಕ್ಟರ್ ಸುಧಾರಾಮರೇ ಅವರು ಒಟ್ಟಿಗೆ ಆಲೋಚನೆ ಮಾಡಿ ಒಂದು ಜಾಗ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಎಲ್ಲ ಕಡೆ ಮಂಗಳೂರಲ್ಲಿ. ಆ ಡಾಕ್ಟ್ರಿಗೆ ಒಳ್ಳೆ ಅನುಭವ ಇತ್ತು, 6 ತಿಂಗಳು ಪ್ಯಾಲಿಟಿವ್ ಕೇರ್ ಅಲ್ಲಿ ವರ್ಕ್ ಮಾಡಿದ್ರು UK ಅಲ್ಲಿ. ಸೊ ಅವ್ರು ಹೇಳಿದ್ರು 15 ಕಿಲೋಮೀಟರ್ಸ್ ಹತ್ರದಲ್ಲಿ ಹಾಸ್ಪಿಟಲ್ ಒಂದು ಇರಬೇಕು ಅಂತ. ಅದಕ್ಕೆ ನಾನು ಯೋಚನೆ ಮಾಡಿದಾಗ ಮತ್ತೆ ಜಾಗ ಸಹ ಕಮ್ಮಿಗೆ ಸಿಕ್ಬೇಕು ನಮಗೆ. ಗೌರ್ಮೆಂಟ್ ಇಂದ ನಾನು ಸೆಂಥಿಲ್ DC ಆಗಿರುವಾಗ ಅವರನ್ನು ಮೀಟ್ ಆಗಿದ್ದೆ. ಅವ್ರು ಹೇಳಿದ್ರು ಗೌರ್ಮೆಂಟ್ ಇಂದ ಫ್ರೀ ಲ್ಯಾಂಡ್ ನಿಮ್ಗೆ ಸಿಗಲ್ಲ, ಗೌರ್ಮೆಂಟ್ ವ್ಯಾಲ್ಯೂ ನೀವು ಪೇ ಮಾಡಬೇಕು ಅಂತ. ಸೊ ಅದು ಸಿಕ್ಕುವಾಗ ನಂಗೆ ಎಷ್ಟು ವರ್ಷ ಆಗ್ಬೋದು ಅಂತ ಸುಮ್ಮನಾದೆ ನಾನು. ಅಲ್ಲಿಂದ ಬಂದು ನಾನೇ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿ ಮುಡಿಪು ಅಲ್ಲಿ ನಮಗೆ ಇನ್ಫೋಸಿಸ್ ಹತ್ರ ಒಂದು ಮಿತ್ತಕೋಡಿ ಅಂತ ಪ್ಲೇಸ್ ಅಲ್ಲಿ ಸೆನ್ಸ್ಗೆ 39,000 ಅಲ್ಲಿ ಜಾಗ ಉಂಟು. ನನಗೆ ಮೇನ್ ಜಾಗ ಹುಡುಕುವಾಗ ನಾನು ನೇಚರ್ ಅನ್ನು ಹುಡುಕ್ತಾ ಇದ್ದೆ, ನೀರು, ಬೆಟ್ಟ, ಗುಡ್ಡ, ಆ ಥರ ಪೀಸ್ಫುಲ್ ಅಟ್ಮಾಸ್ಫಿಯರ್ ಇರಬೇಕು ಅಂತ ಹುಡುಕ್ತಾ ಇದ್ದೆ. ಸೊ ಅದನ್ನು ನಾನು ಪಕ್ಕ ನೋಡಿ ಡಾಕ್ಟರ್ ಹತ್ರ ಹೇಳಿದೆ ಆ ಜಾಗವನ್ನು ನಾನು ತಗೊಳ್ಳುವ ಅಂತ. ಮತ್ತೆ ಅಲ್ಲಿ ಕ್ಷೇಮ ಮತ್ತು ಏನಪ್ಪಯ್ಯ ಹಾಸ್ಪಿಟಲ್ ಹತ್ರನೇ ಇದೆ ಅಂತೇಳಿ ಆ ಜಾಗ ತಕೊಂಡು ಅಲ್ಲಿ ನಾವು ನಿರ್ಧಾರ ಮಾಡಿದೆವು. 2.65 ಎಕರ್ಸ್ ಲ್ಯಾಂಡ್ ನಾವು 1.5 crore ನಾವು ತಗೊಂಡೆವು ಆ ಲ್ಯಾಂಡನ್ನು. ಅಲ್ಲಿಂದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಲಿಕ್ಕೆ ನಾವು ಭೂಮಿ ಪೂಜೆ ಮಾಡಿದ 1 ತಿಂಗಳಾಗ ಕೋವಿಡ್ ಬಂತು, ಎಲ್ಲ ಲಾಕ್ಡೌನ್ ಆಯಿತು. ಹಾಗೆ ನಂದು 2019 ಭೂಮಿ ಪೂಜೆ ಆದಮೇಲೆ 2 ವರ್ಷ ನನಗೆ ಏನು ಅದನ್ನು ಮುಂದೆ ತಗೊಂಡೋಗ್ಲಿಕ್ಕೆ ಆಗಲಿಲ್ಲ. ಆದ ಮೇಲೆ ನಾನು ಇದು ಎಲ್ಲ ಕ್ಯಾನ್ಸರ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದೆ, ಕೆಲವು ಅವೇರ್ನೆಸ್ ಪ್ರೋಗ್ರಾಮು ಹಾಗೆಲ್ಲ KMC ಚೈಲ್ಡ್ಹುಡ್ ಕೇರ್ ಇದು ಸೆಂಟರಲ್ಲಿ. ಮತ್ತೆ ಅಲ್ಲಿದು ಡಾಕ್ಟರ್ ಹರ್ಷಪ್ರಸಾದ್ ಹತ್ರ ನಾನು ಹೋಗಿ ಮೀಟ್ ಆದಾಗ ಚೈಲ್ಡ್ಹುಡ್ ಕ್ಯಾನ್ಸರ್ ಬಗ್ಗೆ, ನಮ್ಮ ಲಯನ್ಸಲ್ಲಿ ಚೈಲ್ಡ್ಹುಡ್ ಕ್ಯಾನ್ಸರ್ ಒಂದು ನಮ್ಮದು ಪ್ರಾಜೆಕ್ಟ್, ಅದರಲ್ಲಿ ಅವರು ನಮ್ಮ ಮಾಜಿ ಗವರ್ನರ್ ವಸಂತ್ ಶೆಟ್ಟಿ ಅವರನ್ನು ಮೀಟ್ ಆದಾಗ ಅವರು ಹೇಳಿದರು ಇದಕ್ಕೆ ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ಅಲ್ಲಿಂದ ಬರ್ಬೋದು, LCF ಅಂತೇಳಿ ಲಯನ್ಸಿಂದ. ಅದಕ್ಕೆ ನಾವು ಪ್ರಪೋಸಲ್ ಹಾಕಿದೆವು. ಸೊ ಅಲ್ಲಿಂದ ಪಾಸಿಟಿವ್ ಇದು ಬಂತು ನಮಗೆ. ವಸಂತ್ ಕುಮಾರ್ ಶೆಟ್ಟಿ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದರು. ಅಲ್ಲಿಂದ ಅದು ಸ್ಯಾಂಕ್ಷನ್ ಆದಾಗ ದುಡ್ಡು ಬರಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು, ಅಂದರೆ FCR ಅಕೌಂಟಲ್ಲಿ ಇರಲಿಲ್ಲ. ಹಾಗೆ ನಾನು ಸ್ಟಾರ್ಟ್ ಮಾಡಿದೆ, ಫೌಂಡೇಶನ್ ಎಲ್ಲ ಮಾಡಿದೆ. ಮತ್ತೆ ಅದಕ್ಕೆ ಲ್ಯಾಂಡ್ ರಿಜಿಸ್ಟ್ರೇಷನ್ ಹಾಕಬೇಕಾದ್ರೆ ಟ್ರಸ್ಟ್ ಬೇಕು ಅಂತ ಹೇಳಿದರು. ನಾನು ಇದರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಲಿಲ್ಲ, ಬರೀ ಕ್ಯಾನ್ಸರಿನವರಿಗೆ ಸಹಾಯ ಮಾಡಬೇಕು ಅನ್ನೋದು ಒಂದೇ ಯೋಚನೆ ಇತ್ತು. ಈ ಟೆಕ್ನಿಕಲ್ ಇದೆಲ್ಲ ಲೀಗಲ್ ಇದೆಲ್ಲ ನಾನು ಯೋಚನೆನೇ ಮಾಡಲಿಕ್ಕೆ ಹೋಗಲಿಲ್ಲ, ನನ್ನ ತಲೆಗೂ ಬರಲಿಲ್ಲ. ನಾನು ಬಿಲ್ಡಿಂಗ್ ಕಟ್ಟೋದು ಕ್ಯಾನ್ಸರ್ ಅವರಿಗೆ ನಾವು ಸಪೋರ್ಟ್ ಮಾಡೋ, ಅವರನ್ನು ಏನಾದರೂ ಮಾಡೋ ಅವರ ಲೈಫಲ್ಲಿ ಅಂತ. ಹಾಗೆ ಅಲ್ಲಿಗೆ ನಮ್ದು ಜರ್ನಿ ಸ್ಟಾರ್ಟ್ ಆಯಿತು. ಹೌದು. ಈಗ ಮೇಡಮ್, ಈ ಸೇವೆಗೆ ನೀವು ಕೈ ಹಾಕುವ ಮೊದಲು ನಿಮ್ಮ ವೈಯಕ್ತಿಕ ಅಥವಾ ನಿಮ್ಮ ವೃತ್ತಿಪರ ಹಿನ್ನೆಲೆ ಏನಿತ್ತು? ವೃತ್ತಿ ಜೀವನ ಅಂತ ನಾನೊಂದು ಲೇಡೀಸ್ ಹಾಸ್ಟೆಲ್ ರನ್ ಮಾಡ್ತಾ ಇದ್ದೆ. ಮತ್ತೆ ನಮ್ಮದು ಟೂರಿಸಮ್, ನನ್ನ ಹಸ್ಬೆಂಡ್ ಬಸ್ ಎಲ್ಲ ಉಂಟು, ಮತ್ತೆ ಟ್ರಾವೆಲ್ಸ್, ತಿರುಪತಿ ಪ್ಯಾಕೇಜ್ ಎಲ್ಲ ಆ ಥರ. ನಾನು ಕೆಲವು ಇಂಟರ್ನ್ಯಾಷನಲ್ ಟೂರ್ಸ್ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದೆ, ಲೇಡೀಸ್ ಹಾಸ್ಟೆಲ್ ನಡೆಸ್ತಾ ಇದ್ದೆ. ಮತ್ತೆ ಲಯನ್ಸ್ ರೀಜನ್ ಚೇರ್ಪರ್ಸನ್ ಆದಾಗ ನಾನು ಅದನ್ನೆಲ್ಲ ಬಿಟ್ಟೆ. ನನಗೆ ಲಯನ್ಸ್ ಅಲ್ಲೇ ಫುಲ್ ಟೈಮ್, ನಾನು ಲಯನ್ಸ್ ಪ್ರೆಸಿಡೆಂಟ್ ಆದಾಗ 3 years ನಾನು ಅದರಲ್ಲೇ ಕೆಲಸ ಮಾಡಿದೆ. ಈ ಬಿಸ್ನೆಸ್ ಎಲ್ಲ ಬಿಟ್ಟೆ, ಸ್ವಲ್ಪ ಈ ಕ್ಯಾನ್ಸರ್ ಪ್ರಾಜೆಕ್ಟಿಗೆ ಕಾನ್ಸಂಟ್ರೇಟ್ ಮಾಡಿದೆ. ಅದಕ್ಕೆ ನನ್ನ ಗಂಡ ಕೂಡ ನನಗೆ ಸಪೋರ್ಟ್ ಮಾಡಿದ್ರು, ಯಾಕಂದ್ರೆ ಅವರ ತಾಯಿ ಕೂಡ ಕ್ಯಾನ್ಸರ್ ಇಂದ ತೀರಿ ಹೋದ್ರು 60ನೇ ವಯಸ್ಸಲ್ಲಿ. ಈಗ ತಪಸ್ಯ ಫೌಂಡೇಶನ್ ನ ಮುಖ್ಯ ಗುರಿ ಮತ್ತೆ ದೃಷ್ಟಿಕೋನ ಇದರ ಬಗ್ಗೆ ಹೇಳಿ ಮ್ಯಾಮ್. ಹೌದು, ನಂದು ಮುಖ್ಯ ಗುರಿ ಏನಂದ್ರೆ, ಕ್ಯಾನ್ಸರ್ ಬಂದಾಗ ಇಷ್ಟು ದೊಡ್ಡ ಪೇನ್ಫುಲ್ ಟ್ರೀಟ್ಮೆಂಟ್ ಆಗಿ ಸಹ ಲಾಸ್ಟಿಗೆ ಬದುಕುಳಿಯೋದು ಸ್ವಲ್ಪ ಕಷ್ಟ ಅಂತ ಆಗಾದ ಇದಕ್ಕೆ ಏನು ಪರಿಹಾರ ಅಂತ ಅದೇ ಒಂದು ಯೋಚನೆಯಲ್ಲಿ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾನೆ. ಅದರದ್ದು ಯೋಚನೆ ಮಾಡಿದಾಗ ನನಗೆ ಸ್ಪಿರಿಚುವಲ್ ಪಾತಲ್ಲಿ ಸ್ವಲ್ಪ ಹೋಗಬೇಕು ಅಂತ ಅನಿಸ್ತು. ಮೊದಲಿಂದಲೂ ನಾನು ಸ್ಪಿರಿಚುವಲ್ ಬಗ್ಗೆ ನಾನು ಸ್ವಲ್ಪ ಜಾಸ್ತಿ ಹೋಗ್ತಾ ಇದ್ದೆ. ಆಧ್ಯಾತ್ಮಿಕದ ಬಗ್ಗೆ ಒಲವು ಜಾಸ್ತಿ ಮಾಡಿಕೊಂಡು ಅದು ಹೇಗೆ ಹೆಲ್ಪ್ ಆಗ್ತದೆ ಅಂತ ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ನನ್ನ ಒಂದು ಗುರಿ ಇದೆ. ಬನ್ನಂಜೆ ಗೋವಿಂದಾಚಾರ್ಯರು ಅವರದು ಒಂದು ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ, ವಿಷ್ಣು ಸಹಸ್ರನಾಮದಿಂದ ಕ್ಯಾನ್ಸರಿಗೂ ಪರಿಹಾರ ಸಿಕ್ಕಿತು ಅನ್ನೋದನ್ನು ಓದಿದೆ. ಲೈವ್ ಎಕ್ಸಾಂಪಲ್ ಕೊಟ್ಟಿದ್ರು ಅವರು. ಅದನ್ನು ಓದಿದಾಗ ಅದನ್ನು ಸಹ ನಾನು ಅಳವಡಿಸ್ಕೊಳ್ಬೇಕು, ಅದನ್ನು ಗುರಿ ಇಟ್ಟಿದ್ದೇನೆ. ಮತ್ತೆ ಆಯುರ್ವೇದಿಕ್, ಹೋಮಿಯೋಪತಿಕ್ ಎಲ್ಲ ಹೇಗೆ ಹೆಲ್ಪ್
ಆಗುತ್ತೆ. ಈ ಕ್ಯಾನ್ಸರ್ಗೆ ಮದ್ದೇ ಇಲ್ವಾ, ಯಾಕೆ ಎಷ್ಟು ಸಫರಿಂಗ್ ನೋಡಿ. ಕ್ಯಾನ್ಸರ್ ಬಂದ ಕೂಡಲೇ ಒಂದು ಮನೆಯಲ್ಲಿ ಒಂದು ಪೇಷಂಟ್, ಆದ್ರೂ ನನ್ನ ಅಕ್ಕನ ಟೈಮಲ್ಲಿ ಕ್ಯಾನ್ಸರ್ ಬಂತ ಹೇಳಿದ್ರೆ ಇಡೀ ಮನೆಯೇ ಒಂದು ಸತ್ತ ಮನೆಯಾಗೆ ಆಗೋದು, ಏನೂ ಇಲ್ಲ ಅಂತ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಒಳ್ಳೆ ಒಳ್ಳೆ ಮೆಡಿಕಲ್ ಟ್ರೀಟ್ಮೆಂಟ್ ಇದೆ, ಡಾಕ್ಟರ್ಗಳು ಒಳ್ಳೆ ವಿಧದಲ್ಲಿ ಸಹಕಾರ ಮಾಡಿ ಮೆಡಿಕಲ್ ಇದರಿಂದ ಒಳ್ಳೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಎಲ್ಲ ಬಂದಿದೆ. ಆದ ಕಾರಣ ಉಳಿಯೋ ಸಾಧ್ಯತೆ ತುಂಬಾ ಇದೆ. ಡಾಕ್ಟರ್ ಅವರ ಸಲಹೆಯನ್ನು ಫಾಲೋ ಮಾಡಿದ್ರೆ ವೈದ್ಯಕೀಯದಲ್ಲಿ ಹಲವಾರು ಒಳ್ಳೆ ಪಾಸಿಟಿವ್ ಟ್ರೀಟ್ಮೆಂಟ್ ಇಂದ ಗುಣ ಆದವರಿದ್ದಾರೆ. ಸೊ ಆದ ಕಾರಣ ನನ್ನ ಗುರಿ ಏನಂದ್ರೆ ಹೇಗೆ ಇರ್ಬೇಕು ಅಂದ್ರೆ, ತಪಸ್ಯ ಫೌಂಡೇಶನ್ ಮೊದ್ಲಿದು ಒಂದು ಅಲ್ಲಿದು ವಾತಾವರಣ, ಶಾಂತಿಯ ವಾತಾವರಣ. ಮೊದ್ಲಿದು ನನ್ನದು ಡ್ರೀಮ್ ಆಗೇ ಬರ್ತಿತ್ತು. ಮೊದ್ಲು ಕಣ್ವ ಮಹರ್ಷಿಗಳದ್ದು ಆಶ್ರಮ ಎಲ್ಲ ಹೇಗಿತ್ತು, ಋಷಿ ಮುನಿಗಳ ಆಶ್ರಮ ಹೇಗಿತ್ತು, ಅದನ್ನೇ ನಾನು ನನ್ನ ಫಸ್ಟ್ ಇಂಜಿನಿಯರ್ಗೆ ಹೇಳಿದ್ದೆ. ನನ್ನ ತಪಸ್ಯ ಅಂದ್ರೆ ಈ ತರ ಇರ್ಬೇಕು, ತಪಸ್ಯ ಅಂತ. ಅದಕ್ಕೆ ಹೆಸರು ಕೂಡ ಇಟ್ಟದ್ದು ತಪಸ್ಯ ಅಂತ. ನಾನು ಅಲ್ಲಿ ನದಿ ಇರ್ಬೇಕು, ಹೂ ಚಿಟ್ಟೆ ಪಕ್ಷಿಗಳು, ಪ್ರಾಣಿ ಪಕ್ಷಿಗಳು, ಗುಡ್ಡ ಬೆಟ್ಟ, ಒಂದು ಶಾಂತ ವಾತಾವರಣದಲ್ಲಿ ಇದನ್ನು ಮಾಡ್ಬೇಕಂತ ನನ್ನದು ಅದೇ ಡ್ರೀಮ್ ಇತ್ತು, ಅದೇ ತಪಸ್ಯ. ಅಲ್ಲಿ ಹೌ ಟು ಸೆಲೆಬ್ರೇಟ್ ಡೆತ್ ಅಂತ ಸದ್ಗುರುದು ಒಂದು ಬುಕ್ ಸಹ ಬಂತು, ಅದನ್ನು ಸಹ ಸ್ವಲ್ಪ ಓದಿದೆ. ಸೊ ನಾವೆಲ್ಲರೂ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ, ಇದು ಹೌ ಟು ಸೆಲೆಬ್ರೇಟ್ ಡೆತ್ ಅಂತ ಬಾಯಲ್ಲಿ ಭಾಷಣ ಮಾಡ್ಲಿಕ್ಕೆ ಈಸಿ, ಅದನ್ನೆಲ್ಲ ಹೇಗೆ ಅಳವಡಿಸುವುದು ಅಂತ, ಅದೇ ಹೌದು, ಅಳವಡಿಸುವುದು ಕೂಡ ಹೇಗೆ, ಅನುಭವಿಸುವುದು ಹೇಗೆ, ಮಾತಾಡ್ಲಿಕ್ಕೆ ತುಂಬಾ ಈಸಿ, ಅದನ್ನು ಮಾಡೋದು ಹೇಗೆ ಅಂತ ಅದೇ ಒಂದು ನನ್ನದು ಯೋಚನೆ. ಆ ಗುರಿಯನ್ನು ನಾನು ಹಾಗೆ ಇಟ್ಕೊಂಡಿದ್ದೇನೆ, ಅದನ್ನು ಹೇಗೆ ಮಾಡೋದು ಅಂತ. ದೇವರು ಶಕ್ತಿ ಕೊಟ್ರೆ ಅದನ್ನು ಹೇಗೆ ಅಂತ ನೋಡ್ಬೇಕು. ಅಲ್ಲಿ ಮೆಡಿಟೇಷನ್, ಕೌನ್ಸಿಲಿಂಗ್, ಧ್ಯಾನ, ಪ್ರಾಣಿ ಪಕ್ಷಿಗಳೊಟ್ಟಿಗೆ, ಮರ ಅದೆಲ್ಲ ಇದ್ದು ಆಧ್ಯಾತ್ಮಿಕದ ಒಲವು ಮಾಡಿಕೊಂಡು ಹೋದಾಗ ಹೌದು, ಖಂಡಿತ ಒಬ್ಬ ರೋಗಿಗೆ ಒಂದು ಅದಕ್ಕಿಂತ ದೊಡ್ಡ ಕೊಡುಗೆ ಏನು ಇಲ್ಲ ಅಂತ ಅನಿಸ್ಬೋದು. ನಮ್ಗೆ ಎಲ್ಲವನ್ನು ಬದುಕಿಸ್ತೇವೆ ಅಂತ ನಾವು ಹೇಳುದಲ್ಲ, ಪೀಸ್ಫುಲ್ ಆಗಿ ಶಾಂತಿಯುತವಾಗಿ ಅವರು ಆ ನರಕ ಯಾತನೆಯ ಮಧ್ಯೆಯೂ ಕೂಡ ಯಾವುದೋ ಒಂದು ಆಶಾಕಿರಣ, ಹೋಪ್. ಹೌದು, ಖಂಡಿತ ಮೇಡಮ್. ಈಗ ಈ ಪ್ಯಾಲಿಟಿವ್ ಕ್ಯಾನ್ಸರ್ ಸೆಂಟರ್ ನಲ್ಲಿ ಯಾವ ರೀತಿಯ ಸೇವೆಗಳನ್ನ ಈಗ ನೀವು ನೀಡ್ತಾ ಇದ್ದೀರಿ? ಅಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಮೇನ್. ಹಾಸ್ಪಿಟಲ್ ಇಂದ ಈಗ ಡಾಕ್ಟರ್ಸ್ ಹೇಳ್ತಾರೆ ಇದು 4th ಸ್ಟೇಜ್ ಅಲ್ಲಿ ಇದೆ, 4ನೇ ಇದರಲ್ಲಿದೆ, ನೀವು ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳುವಾಗ ಆ ಪೇಷಂಟ್ ನವರು ತುಂಬಾ ಆರ್ಥಿಕವಾಗಿ ಮತ್ತು ಮೆಂಟಲಿ ಎಲ್ಲ ತುಂಬಾ ಡ್ರೈನ್ ಆಗಿರ್ತಾರೆ. ಅವರಿಗೆ ಮನೆಯಲ್ಲಿ ಹೋದಾಗ ಕೆಲವರಿಗೆ ನೋಡ್ಲಿಕ್ಕೆ ಯಾರೇ ಇರುವುದಿಲ್ಲ, ಅಂತವರು ನಮ್ಮಲ್ಲಿಗೆ ಬರೋದು. ಅಲ್ಲಿ ನಾವು ಪೇನ್ ಮ್ಯಾನೇಜ್ಮೆಂಟ್, ಕೌನ್ಸಿಲಿಂಗ್, ಮತ್ತೆ ನನ್ನದು ಡಾನ್ಸ್ ಥೆರಪಿ, ಮ್ಯೂಸಿಕ್ ಥೆರಪಿ ಅದೆಲ್ಲ ಮಾಡ್ಲಿಕ್ಕೆ ಉಂಟು. ಈಗ ನಾನು ಆ ಸ್ಟೇಜಲ್ಲಿ ಇದ್ದೆ, ನೀನು ಎಲ್ಲ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು, ಅದೆಲ್ಲ ನಮ್ಮ ಗುರಿ ಉದ್ದೇಶ ಉಂಟು. ಹಾಗೆ ಅವರಿಗೆ ಸೆಲೆಬ್ರೇಷನ್ ಎವ್ರಿ ಟೈಮ್, ಆ ತರ ಸಿಚುವೇಶನ್ ಕ್ರಿಯೇಟ್ ಮಾಡೋದು ನನ್ನದು. ಹೌದು, ಅಲ್ಲಿ ಮಾಡ್ತೇವೆ. ಹೌದು, ಈಗ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ್ಲೇ ಅವನು ಅರ್ಧ ಇಳಿದು ಹೋಗ್ತಾನೆ, ಅಂದ್ರೆ ಮಾನಸಿಕವಾಗಿ ಮನಸ್ಸು ಕುಂಠಿತವಾಗ್ತದೆ. ಈಗ ಅಂತಹ ಸಂದರ್ಭದಲ್ಲಿ ಕೂಡ ಈ ರೀತಿಯ ಒಂದು ಅಟ್ಮಾಸ್ಫಿಯರ್ ಅವರಿಗೆ ಕ್ರಿಯೇಟ್ ಆದಾಗ ಬದುಕುವ ಯಾವುದೋ ಒಂದು ಆಸೆ ಮೂಲೆಯಲ್ಲಿ ಮೊಳಕೆ ಹೊಡೆಯುವುದಕ್ಕೆ ಸಾಧ್ಯ ಆಗ್ತದೆ. ಈಗ ಈ ತಪಸ್ಯ ಫೌಂಡೇಶನ್ ನ ಮೂಲಕ ವರ್ಷಕ್ಕೆ ಸರಾಸರಿ ಎಷ್ಟು ರೋಗಿಗಳು ಅಲ್ಲಿ ದಾಖಲಾಗ್ತಾರೆ ಮೇಡಮ್? ವರ್ಷಕ್ಕೆ ಎಷ್ಟುವರೆಗೆ ನಮ್ಮದು 200 ಚಿಲ್ಲರೆವರೆಗೆ ಆಯ್ತು. ಅದರಲ್ಲಿ ನಮ್ಮದು ಹೋಮ್ ಕೇರ್ ಸರ್ವಿಸ್ ಅಂತ ಕೂಡ ಉಂಟು, ಮೊಬೈಲ್ ಇದು ಫೆಸಿಲಿಟಿ ಸರ್ವಿಸ್. ಅದರಲ್ಲಿ ನಮ್ಮ ನರ್ಸಸ್ ಎಲ್ಲ ಹೋಗಿ ಮನೆಗೆ ಯಾರಿಗೆ ಅಗತ್ಯ ಉಂಟು ಅಲ್ಲಿ ಹೋಗಿ ಅವರಿಗೆ ಮಾನಸಿಕವಾದ ಒಂದು ಧೈರ್ಯ ತುಂಬುದು, ಮತ್ತೆ ಪೈಪ್ ಚೇಂಜಿಂಗ್, ಮತ್ತೆ ಇದೆಲ್ಲ ಇರುತ್ತಲ್ಲ, ಬ್ಯಾಂಡೇಜ್, ಡ್ರೆಸ್ಸಿಂಗ್ ಅಂತದೆಲ್ಲ, ಉಂಡೆಲ್ಲ ಇರುವಾಗ ಡ್ರೆಸ್ಸಿಂಗ್ ಅಂತದೆಲ್ಲ ಮಾಡಿ ಅವರಿಗೆ ಪ್ರೀತಿ ಕೊಟ್ಟು. ಮೇನ್ ಬೇಕಿರೋದು ಇಲ್ಲಿ ಪ್ರೀತಿ. ನಾವು ಇದ್ದೇವೆ ಅಂತ ಹೇಳುವ, ನಮ್ಮ ಉದ್ದೇಶ ಏನು ಅಂದ್ರೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುವಾಗ ಅವರಿಗೆ ಸ್ವಲ್ಪ ಬದುಕುವ ಆಸೆ ಬರುತ್ತೆ. ಮೇನ್ ಡಿಟೆಕ್ಟ್ ಆದ ಕ್ಯಾನ್ಸರ್ಗೆ ವಿಲ್ ಪವರ್ ಇರ್ಬೇಕು. ಒಮ್ಮೆಲೆ ನಾವು ಕುಗ್ಗಿ ಹೋದಾಗ ಅದರ ಟ್ರೀಟ್ಮೆಂಟ್ ಕೂಡ ಇದಾಗುದಿಲ್ಲ. ಸೊ ಅದಕ್ಕೆ ಧೈರ್ಯದಿಂದ ಇದ್ದಾಗ ವಿಲ್ ಪವರ್ ಬಿಲ್ಡ್ ಮಾಡ್ಬೇಕು. ಅದಕ್ಕೆ ಕೌನ್ಸಿಲಿಂಗ್ ಮತ್ತು ಪ್ರೀತಿ, ನಾವು ಒಟ್ಟಿಗೆ ಇದ್ದೇವೆ ನಿಮ್ಮ ಜೊತೆ, ಏನಾಗುದಿಲ್ಲ ಅಂತ ಹೇಳಿದಾಗ ಅವರಿಗೆ ಧೈರ್ಯ ಬರ್ತದೆ, ಆಗ ಆ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾರೆ ಅಂತ ಡಾಕ್ಟರ್ಸ್ ಹೇಳುದು. ಈಗ ಒಂದು ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಒಂದು ಮಾನಸಿಕವಾಗಿ ಕುಗ್ಗಿ ಹೋಗುವಂತದ್ದು, ಇನ್ನೊಂದು ಆರ್ಥಿಕವಾಗಿ, ತುಂಬಾ ಆರ್ಥಿಕವಾಗಿ ಮಿಡಿಲ್ ಕ್ಲಾಸ್ನವರು ಆರ್ಥಿಕವಾಗಿ ತುಂಬಾ ಬಡವರಿಗೆ ಕೆಲವು ಫೆಸಿಲಿಟಿ ಸಿಗುತ್ತೆ, ದಾನಿಗಳು ಕೊಡ್ತಾರೆ. ಮಿಡಿಲ್ ಕ್ಲಾಸಿನವರು ತುಂಬಾ
ತುಂಬಾ ಸಫರ್ ಆಗೋದು, ಅದು ಯಾರಿಗೂ ಗೊತ್ತಿಲ್ಲ. ಅವರು ಯಾಕಂದ್ರೆ ಒಂದು ಲೆವೆಲ್ ಅಲ್ಲಿ ಅವರ ಮಕ್ಕಳನ್ನು ಸ್ಕೂಲ್ ಕಾಲೇಜಿಗೆ ಸೇರಿಸಿ ಅವರ ಮನೆ ಕಟ್ಟಿಸಿ ಎಲ್ಲ ಒಂದು ಲೆವೆಲ್ ಅಲ್ಲಿ ಹೋಗ್ತಾ ಇರುವಾಗ ಸಡನ್ ಆಗಿ ಒಂದು ಫ್ಯಾಮಿಲಿಗೆ ಇಂತಹದ್ದು ಆಘಾತ ಬಂದಾಗ ಇದು ದೊಡ್ಡ ಖರ್ಚಿನ ಒಂದು ಟ್ರೀಟ್ಮೆಂಟ್ ಕ್ಯಾನ್ಸರ್ ಅಂತ ಹೇಳುವಾಗ ಫಿನಾನ್ಷಿಯಲಿ ಅವರು ತುಂಬಾ ಕುಗ್ಗಿ ಹೋಗ್ತಾರೆ. ಅವರಿಗೆ ಬದುಕುವ ಒಂದು ಆಸೆ ಕಡಿಮೆ. ಹೌದು. ಆಗ ಫ್ಯಾಮಿಲಿಗೆ ಕೂಡ ನಾವು ಇದ್ದೇವೆ ಅಂತ ಹೇಳಿ ಒಂದು ಮೆಂಟಲಿ ನಾವು ಅವರನ್ನು ಸೈಕಾಲಜಿಕಲಿ ನಾವು ಅವರಿಗೆ ಆಧಾರವಾಗಿದ್ದಾಗ ಅವರಿಗೆ ಸ್ವಲ್ಪ ಸಪೋರ್ಟ್ ಕೊಡುವಂತದ್ದು ನಮ್ಮ ತಪಸ್ಸದಿಂದ ಮಾಡ್ತೇವೆ. ಇಷ್ಟೊಂದು ಪೇಷಂಟ್ಗಳನ್ನ ನೋಡಿದ್ದೀರಿ ನೀವು, ಬಹಳ ಹತ್ತಿರದಿಂದ ಕಂಡಿದ್ದೀರಿ ಅವರ ನೋವುಗಳನ್ನ. ತುಂಬಾ ಹೃದಯ ಸ್ಪರ್ಶಿಯಾಗಿ ನಿಮಗೆ ಕಾಡಿದಂತಹ ಅನುಭವಗಳು ಯಾವುವು ಮೇಡಮ್? ಹೌದು, ನಮ್ಮದು ಲಾಸ್ಟ್ ಇಯರ್ ನಮ್ಗೆ ಎನೋಪಯದವರು ನಾವು ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗುವಾಗ ಅದರ ಮೊದಲೇ ನಾನು ಇದು ಸ್ಟಾರ್ಟ್ ಮಾಡಿದ್ದೇನೆ ಆಪರೇಷನ್. ಎನೋಪಯದ ಆಯುರ್ವೇದಿಕ್ ಕಾಲೇಜಲ್ಲಿ ಒಂದು ವಾರ್ಡ್ ಕೊಟ್ಟಿದ್ರು. ಅಲ್ಲಿ 17 ವರ್ಷದ ನಮ್ದು ಚೈಲ್ಡ್ಹುಡ್ ಕ್ಯಾನ್ಸರ್ ಬ್ಲಾಕ್ ಕೂಡ ಇದೆ, ಲಯನ್ಸ್ ಇಂದ ಕೊಟ್ಟಿರೋದು. ಅಲ್ಲಿ ಒಂದು ಮಗು ಅಡ್ಮಿಟ್ ಆಗಿತ್ತು, ಬ್ಲಡ್ ಕ್ಯಾನ್ಸರ್ ಇದು. ಅವನು ಸೈಲೆಂಟಿಗೆ ಹೋಗಿದ್ದ, ಮಾತೇ ಆಡ್ತಾ ಇರಲಿಲ್ಲ, ಯಾರ ಹತ್ರ ಮಾತೆ ಬಿಟ್ಟಿದ್ದ, ಮಾತೆ ಆಡ್ಲಿಲ್ಲ. ಲಾಸ್ಟ್ ಸ್ಟೇಜ್ ಅಲ್ಲಿ ಬಂದಿದ್ದ. ಲಾಸ್ಟ್ಗೆ ನಾನು ಅವ್ರ ಹತ್ರ ನರ್ಸಸ್ ಅಲ್ಲಿ ಅವರ ಹತ್ರ ಎಲ್ಲ ನಾನು ಹೇಳ್ತಿದ್ದೆ, ಎಲ್ಲ ಪೇಷಂಟ್ಗೆ ಏನ್ ಬೇಕು ಅದನ್ನೆಲ್ಲ ಅವ್ರ ಹತ್ರ ಕೇಳ್ಬೇಕು, ನಿಮ್ಗೆ ಏನು ಆಸೆ ಇದೆ ಅದನ್ನೆಲ್ಲ ನಾವು ಅವರಿಗೆ ಕೊಡ್ಬೇಕು, ಅವರನ್ನು ಖುಷಿಯಾಗಿ ಇಡ್ಬೇಕು. ಸೊ ಲಾಸ್ಟ್ಗೆ ಅವನು ಒಂದು ದಿವಸ ಮಾತಾಡಿದ, ನೀನು ನಿಂಗೆ ಏನು ಬೇಕಂತ, ನನಗೆ ಗಾರ್ಡನ್ ಮಾಡಬೇಕು ಅಂತ. ನನಗೆ ಆಗಲೇ ಒಮ್ಮೆ ಅಲ್ಲಿ ಗಾರ್ಡನ್ ಮಾಡುವ ಇದು ಸೌಲಭ್ಯ ಅವಕಾಶ ಇರಲಿಲ್ಲ. ಸೊ ಅಯ್ಯೋ ದೇವ್ರೆ ಏನು ಮಾಡೋದಂತ. ಮತ್ತೆ ಅದು ತುಂಬ ನನಗೆ ಹೃದಯಕ್ಕೆ ತಟ್ಟಿತ್ತು. ಈಗ ನಾನು ತಪಸ್ಸದಲ್ಲಿ ಅದನ್ನು ಮಾಡ್ತಾ ಇದ್ದೇವೆ, ಚಂದದಲ್ಲಿ ಎಲ್ಲ ಕೆಲಸ ಆದ ಕೂಡಲೇ ಒಳ್ಳೆ ಗಾರ್ಡನ್ ಎಲ್ಲ ಮಾಡಿ, ಗಿಡ ಎಲ್ಲ ಇದರ ಒಟ್ಟಿಗೆ, ಹೂಗಳೊಟ್ಟಿಗೆ, ಪಕ್ಷಿಗಳೊಟ್ಟಿಗೆ, ಮನುಷ್ಯರನ್ನು ಮಕ್ಕಳು ಎಲ್ಲ ಒಟ್ಟಿಗಿದ್ದಾಗ ಖುಷಿ ಆಗುತ್ತೆ ಅಂತ ಅಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದೊಂದು ಬೇಜಾರು ನನಗೆ ತುಂಬಾ ಮನಸ್ಸಿಗೆ ಇದಾಯ್ತು, ಕಾಡ್ತಾ ಇದೆ. ಮತ್ತೊಂದು ಇನ್ನೊಂದು ಮಗು ಸಹ ಅದು ಮತ್ತೆ ಆ ಮಗು ತೀರಿ ಹೋಯ್ತು. ಅದು ತುಂಬಾ ಈಗಲೂ ನನಗೆ ತುಂಬಾ ಬೇಜಾರಾಗ್ತಾ ಉಂಟು. ಈಗ ನಮ್ಮ ಸಮಾಜದಲ್ಲಿ ಅಂದ್ರೆ ಕ್ಯಾನ್ಸರ್ ಅಂತ ಹೇಳಿದ್ರೆ ಅದು ಮತ್ತೆ ಸಾವು ಅಂತ ಹೇಳುವಂತದ್ದೇ ಒಂದು ಕಲ್ಪನೆ ಇದೆ. ಈಗ ಈ ಪ್ಯಾಲಿಟಿವ್ ಕೇರ್ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳು ಯಾವುವು ಮೇಡಮ್? ಕೆಲವು ತಪ್ಪು ಕಲ್ಪನೆಯನ್ನು NGO ಅಂತ ಹೇಳಿದ ಕೂಡಲೇ ಕೆಲವರು ತಪ್ಪು ಕಲ್ಪನೆಯನ್ನೇ ಯೋಚಿಸ್ತಾರೆ. ಚಾರಿಟಿ ಅಂತ ಇದು ನಾವು ಎಲ್ಲ ಫ್ರೀಯಾಗಿ ಮಾಡುವಂಥದ್ದು. ಪ್ಯಾಲಿಟಿವ್ ಕೇರ್ ಅಂತ ಕೆಲವರು ಅನಿಸ್ತಾರೆ ಇದು ಟ್ರೀಟ್ಮೆಂಟ್ ಅಂತ. ಇದು ಟ್ರೀಟ್ಮೆಂಟ್ ಅಲ್ಲ, ಇದು ಪೇನ್ ಮ್ಯಾನೇಜ್ಮೆಂಟ್, ನೋವನ್ನು ಅಳಿಸೋದು. ಅಂದ್ರೆ ಡಾಕ್ಟರ್ಸ್ ಅವರು ಹಾಸ್ಪಿಟಲ್ ಇಂದ ಇನ್ನೂ ಆಗೋದಿಲ್ಲ ಅಂತ ಕಳಿಸಿದವರನ್ನು ಚಂದದಲ್ಲಿ ನೋಡುವಂಥದ್ದು, ಅವರಿಗೆ ಡಿಗ್ನಿಫೈಡ್ ಆಗಿ ಕಂಪ್ಯಾಷನ್, ಪ್ರೀತಿ ಎಲ್ಲ ಕೊಟ್ಟು ಅವರನ್ನು ಚಂದದಲ್ಲಿ ನೋಡುವುದು ಅವರ ಕೊನೆ ಉಸಿರಿರುವ ತನಕ. ಸೊ ಅಲ್ಲಿ ತಪ್ಪು ಕಲ್ಪನೆ ಇಷ್ಟರವರೆಗೆ ಬಂದವರಿಗೆ ಏನು ಅಂತ ಅನಿಸ್ಲಿಲ್ಲ. ತಪ್ಪು ಕಲ್ಪನೆ ಎಲ್ಲರೂ ಖುಷಿಯಾಗಿ ಇಲ್ಲಿ ಬಂದ ಮೇಲೆ ನಮ್ಗೆಲ್ಲ ಒಳ್ಳೇದಾಯ್ತು, ನಾನು ಖುಷಿ ಇದ್ದೇನೆ. ಅಲ್ಲಿ ನರ್ಸಸ್ ಎಲ್ಲ ನಗ್ನಗ್ತಾ ಎಲ್ಲರೂ ಕೆಲಸ ಮಾಡ್ತಾರೆ. ಆಗ ಯಾರಿಗೂ ತಪ್ಪು ಕಲ್ಪನೆ ಅಂತ ಇಷ್ಟರವರೆಗೆ ಏನು ಬರಲಿಲ್ಲ. ಈಗ ಇಂತಹ ಪ್ಯಾಲಿಟಿವ್ ಕೇರ್ ಸಮಾಜಕ್ಕೆ ಶ್ರೀಮಂತನೇ ಇರಬಹುದು ಅಥವಾ ಬಡವನೇ ಇರಬಹುದು ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇರಬಹುದು, ಆದ್ರೆ ಇಂತಹ ಪ್ಯಾಲಿಟಿವ್ ಕೇರ್ಗಳ ಅಗತ್ಯ ತುಂಬಾ ಇದೆ ಅಂತ. ಖಂಡಿತ ತುಂಬಾ ಇದೆ ಪ್ಯಾಲಿಟಿವ್ ಕೇರ್. ಈಗ ಸರ್ಕಾರನೇ ಅದರ ಬಗ್ಗೆ, ಸೆಂಟ್ರಲ್ ಗವರ್ಮೆಂಟ್ ಕೂಡ ಆಲೋಚನೆ ಮಾಡ್ತಾ ಇದೆ, ಪ್ಯಾಲಿಟಿವ್ ಕೇರ್ ಪಾಲಿಸಿ ಕೂಡ ಎಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಅಗತ್ಯ ಇದೆ. ಅಂದ್ರೆ ಲಾಸ್ಟ್ ಸ್ಟೇಜ್ ಅಲ್ಲಿ ಇರುವಾಗ, ಅಂದ್ರೆ ಮೊದಲೇ ಟ್ರೀಟ್ಮೆಂಟ್ ಅಲ್ಲಿ ಅವರು ಕುಗ್ಗಿ ಹೋಗಿರ್ತಾರೆ. ಆಮೇಲೆ ಲಾಸ್ಟ್ ಸ್ಟೇಜ್ ಅಲ್ಲಿ ಅವರಿಗೆ ಒಂದು ಮಗು, ನಂದು ಚೈಲ್ಡ್ಹುಡ್ ಕ್ಯಾನ್ಸರ್ ಬಗ್ಗೆ ಹೇಳ್ಬೇಕಾದ್ರೆ, ಒಂದು ಮಗುವಿಗೆ ಕ್ಯಾನ್ಸರ್ ಬಂದಾಗ ತಂದೆ ತಾಯಿ ಇಬ್ರು ಕೂಡ ಅವರ ಕೆಲಸ ಬಿಟ್ಟು ಈ ಮಗುವಿನೊಟ್ಟಿಗೆನೆ ಇರ್ತಾರೆ. ಅದ್ರೊಟ್ಟಿಗೆ ಅವರ ಅಕ್ಕ ತಂಗಿ ಸಿಬ್ಲಿಂಗ್ಸ್ ಇದ್ರೆ ಅವರದ್ದು ಸ್ಕೂಲ್ ಇದೆಲ್ಲ ಹೋಗುತ್ತೆ, ಅವರ ಎಜುಕೇಶನ್ ಹಾಳಾಗುತ್ತೆ. 1 ವರ್ಷ 2 ವರ್ಷ ಹಾಗೆ. ಆದ್ರೆ ನಮ್ಮಲ್ಲಿ ನನ್ನದು ತಪಸ್ಸದೊಂದು ಗುರಿ ಏನಂದ್ರೆ, ಅವರೆಲ್ಲ ಫ್ಯಾಮಿಲಿ, ಗಂಡ ಹೆಂಡತಿ ಮಗು ಸಿಬ್ಲಿಂಗ್ಸ್ ಇದ್ರೆ ಒಟ್ಟಿಗೆ ನಮ್ಮೊಟ್ಟಿಗೆ ಇದ್ರೆ ಅವರ ಎಜುಕೇಶನ್ ಅನ್ನು ಕೂಡ ಒಂದು ಒಟ್ಟಿಗೆ ಕೊಂಡೋಗ್ಬೇಕಂತ ನನಗೆ, ಅವರನ್ನು ಚಂದದಲ್ಲಿ ನೋಡ್ಬೇಕು ಅಂತ ನನ್ನದು ಒಂದು ಗುರಿ ಇದೆ. ಈಗ ಇದೆಲ್ಲ ಕೇಳುವಾಗ ನನಗೆ ಒಂದು ಕುತೂಹಲ ಮೇಡಮ್, ಇಷ್ಟು ದೊಡ್ಡ ಮಟ್ಟದ ಒಂದು ಸಮಾಜ ಸೇವೆಯನ್ನ ನೀವು ಮಾಡ್ತಾ ಇದ್ದೀರಿ, ಈ ಕೆಲಸಗಳಿಗೆ ಫಂಡ್ ಕೂಡ ತುಂಬಾ ಅವಶ್ಯಕ. ಇದರ ಬಗ್ಗೆ ಹೇಳುವುದಾದ್ರೆ ಮೇಡಮ್, ಇದು ಎಲ್ಲಿಂದ ಜೋಡಿಸ್ತಾ ಇದ್ದೀರಿ, ಇದು ಹೇಗೆ ಸಾಧ್ಯ ಆಗ್ತಾ ಇದೆ ಹೇಳಿ? ಅದೇ ದೊಡ್ಡ ಪ್ರಶ್ನೆ ಇದ್ದೀರಿ ಮೇಡಮ್. ಅದು ವೆನ್ ಯುವರ್ ಇಂಟೆನ್ಷನ್ ಈಸ್ ಗುಡ್ ಅಂತ ಹೇಳ್ತಾರೆ. ನಿಮ್ಮ ಗುರಿ ಒಳ್ಳೇದಿದ್ರೆ ಯೂನಿವರ್ಸ್ ಹೆಲ್ಪ್ ಮಾಡುತ್ತೆ. ಹೇಗೆ ಅಂತ ನನಗೆ ಗೊತ್ತಿಲ್ಲ. ತಿಂಗಳಾಗುವಾಗ ನಮಗೆ ಈಗ ಸಂಬಳ ಕೊಡಬೇಕು, 22 ಸ್ಟಾಫ್ ಇದ್ದಾರೆ, ಫುಡ್ಡು ಕೊಡಬೇಕು, ಅಕೊಮಡೇಷನ್ ಎಲ್ಲ ಕೊಡ್ತೇವೆ. ಮಂತ್ಲಿ ಆಗುವಾಗ ಅದು ಹೇಗಾದರೂ ರೆಡಿ ಆಗುತ್ತೆ. ದೇವರು ಖಂಡಿತ ಒಳ್ಳೆ ಕೆಲಸ ಮಾಡುವಾಗ ದೇವರ ಸಹಾಯ ಯಾವಾಗಲೂ ಯೂನಿವರ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಬೇಕಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಡೋನರ್ಸ್ ಕೆಲವರು ಮುಂದೆ ಬರ್ತಾ ಇದ್ದಾರೆ, ಅದಕ್ಕೆ ನಾವು ಪಬ್ಲಿಸಿಟಿ ಮಾಡ್ತಾ ಇದ್ದೇವೆ. ಮತ್ತೆ ಒಂದು ಇವೆಂಟ್ಸ್ ಮಾಡುವಾಗ ಈಗ ಟ್ರಯಾಥ್ಲಾನ್ ಮತ್ತು ಬೀಚ್ ಫೆಸ್ಟಿವಲ್ ಅಂತ ನಾವು 3 ವರ್ಷದಂತ
ಆಯೋಜನೆ ಮಾಡಿದೆವು. ಬಹಳ ದೊಡ್ಡ ಮಟ್ಟದಲ್ಲಿ ಮಂಗಳೂರಲ್ಲಿ ಒಂದು ಹಬ್ಬದ ತರನೇ ಆಗಿತ್ತು. ಹೌದು, ಅದರಿಂದ ಬಂದ ದುಡ್ಡಿಂದ ನಾವು ಇದನ್ನು ಮೇಂಟೈನ್ ಮಾಡ್ಬೇಕಂತ ಅಂದುಕೊಂಡಿದ್ದೇವೆ. ದೇವರ ದಯದಿಂದ ಮುಂದಕ್ಕೆ ಇದು ಈಗ ಸ್ಟಾರ್ಟ್ ಆದಾಗ ನಮ್ಗೆ ಅಷ್ಟು ದೊಡ್ಡ ಏನು ಇದು ಬರ್ಲಿಲ್ಲ ಫಿನಾನ್ಷಿಯಲ್ ಇದು, ಇನ್ನು ಮುಂದಕ್ಕೆ ಬರುವುದು ಅಂತ ನಾವು ಯಾವುದಕ್ಕೂ ಹೋಪು ಆಶಾವಾದಿಗಳಾದಾಗ ಖಂಡಿತ ಆಗುತ್ತೆ ಅನ್ನೋದು ನನಗೆ ಧೈರ್ಯ ಉಂಟು. ಇದು ಖಂಡಿತ ಒಳ್ಳೆಯದ್ರಲ್ಲಿ ನಡೀತದೆ. ನಾನು ಇಲ್ಲದಾಗಲೂ ಇದು ಈ ಇವೆಂಟ್ ಅನ್ನೆಲ್ಲ ಟ್ರಯಾಥ್ಲಾನ್ ಮತ್ತು ಬೀಚ್ ಫೆಸ್ಟಿವಲ್ ಏನೆಲ್ಲ ಇವೆಂಟ್ಸ್ ಮಾಡಿಕೊಂಡು ಅದರಲ್ಲಿ ಬಂದ ದುಡ್ಡನ್ನು ಉಳಿಸ್ಕೊಂಡು ಇದನ್ನು ಮುಂದಕ್ಕೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ನನಗೆ ಧೈರ್ಯ ಉಂಟು ಖಂಡಿತ. ನಿಮ್ಮ ಆ ಒಂದು ಆಶಾಭಾವನೆ ಈಡೇರ್ಲಿ ಅಂತ ಕೂಡ ನಮ್ಮದು ಕೂಡ ಆಶಯ. ಈಗ ತಪಸ್ಯದಂತಹ ಒಂದು ದೊಡ್ಡ ಸಂಸ್ಥೆಯನ್ನ ನಡೆಸಬೇಕಾದ್ರೆ ಅದಕ್ಕಾಗಿ ನೀವು ಮಾಡಿದಂತಹ ಶ್ರಮಗಳು ಅದು ಬಹಳ ದೊಡ್ಡ ಮಟ್ಟದ್ದು. ಅದರಲ್ಲಿ ಈಗ ಟ್ರಯಾಥ್ಲಾನ್ ಅಂತಹ ಒಲಿಂಪಿಕ್ ಲೆವೆಲ್ ಮಟ್ಟದ ಒಂದು ಕ್ರೀಡೆಯನ್ನ ಅದರ ಜೊತೆಗೆ ಒಂದಷ್ಟು ನಮ್ಮ ಭಾರತೀಯ ಪುರಾತನ ಆಟಗಳನ್ನ ಪರಿಚಯಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಮೇಡಮ್. ಈಗ ಮುಂಬೈ ಮ್ಯಾರಥಾನ್ ಕೂಡ ಅಲ್ಲಿ ಕೂಡ ಇದರ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಈ ಪ್ಯಾಲಿಯೇಟಿವ್ ಕೇರ್ ವಿಸ್ತರಿಸುವ ಯೋಜನೆ ಬಗ್ಗೆ ಏನ್ ಹೇಳ್ತೀರಿ? ಅದು ಒಳ್ಳೆ ಉದ್ದೇಶ, ಮಾಡಿದರೆ ತುಂಬ ಒಳ್ಳೆಯದು, ತುಂಬ ಜನರಿಗೆ ಬೇಕಾಗ್ತದೆ. ಈಗ ತಪಸ್ಸೆಗೆ ತುಂಬ ರಿಮೋಟೆಡ್ ಪ್ಲೇಸಿಂದ ಜನರು ಬರ್ತಾರೆ. ನಮ್ಮ ಮೊಬೈಲ್ ಸರ್ವಿಸಲ್ಲಿ ಕೂಡ ದೂರ ಸುಳ್ಯದಿಂದ ಕಾಸರಗೋಡು ತನಕ ನಮ್ಮ ವೆಹಿಕಲ್ ಹೋಗ್ತದೆ, ಅದರಲ್ಲಿ ನರ್ಸಸ್ ಹೋಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಆದ ಕಾರಣ ಗ್ರಾಮದಲ್ಲಿ ಮೂಲೆ ಮೂಲೆಯಲ್ಲಿ ಎಲ್ಲರಿಗೂ ಮಾಡಿದರೆ ತುಂಬ ಒಳ್ಳೆಯದು. ಮತ್ತೆ ಈ ಕ್ಷೇತ್ರದಲ್ಲಿ ಸೇವೆ ಮಾಡಲಿಕ್ಕೆ ಬಯಸುವಂತಹ ಅಂದ್ರೆ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ಲಿಕ್ಕೆ ಯಾರಾದ್ರೂ ಮುಂದೆ ಬಂದವರಿದ್ದಾರಾ? ಹೌದು, ಖಂಡಿತ. ನಮ್ಮದು ಡಾಕ್ಟರ್ ಇದ್ದಾರೆ, ಕೃಷ್ಣ ಶರಣ್ ಅಂತ, ಕ್ಷೇಮದವರು. ಅವರು ತಾನಾಗಿಯೇ ಮುಂದೆ ಬಂದು ವಾರದಲ್ಲಿ ಯಾವಾಗ ಕರೆದ್ರೂ ಬರ್ತಾರೆ. ಅವರು ಕ್ಷೇಮದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಿಜವಾಗಿ ಅವರು ದೇವರ ಸ್ವರೂಪವಾಗಿ ನನಗೆ ಬಂದಿದ್ದಾರೆ. ಯಾಕೆಂದ್ರೆ ನಾನೊಂದು ದಿವಸ ಕೇಳಿದೆ, ಸರ್ ನಿಮ್ದು ಫೀಸ್ ಎಷ್ಟಂತ. ಫೀಸ್ ಅಂತ ಕೇಳಿದ್ರೆ ನಾನು ಬರುವುದಿಲ್ಲ ಇಲ್ಲಿಗೆ ತಪಸ್ಸಕ್ಕೆ ಅಂತ. ಅಂಥವರು ಇದ್ದಾರೆ. ಅದಕ್ಕೆ ಭಾರತ ದೇಶ ನಮ್ದು ಇಷ್ಟು ಇನ್ನೂ ಕೂಡ ಒಳ್ಳೇದಿಲ್ಲ ಅಂತ ಮನುಷ್ಯರು ಇದ್ದಾರೆ. ಸ್ವಯಂ ಸೇವಕರಾಗಿ ಟ್ರಯಾಥ್ಲಾನ್ ಮತ್ತು ಬೀಚ್ ಫೆಸ್ಟಿವಲ್ಗೆ ಎಷ್ಟು ಮಂದಿ ಬಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾವು ಮನುಷ್ಯತ್ವ ಇನ್ನೂ ಕೂಡ ಇದೆ. ಎಲ್ಲಿ ಹ್ಯುಮ್ಯಾನಿಟಿ, ನಾವು ಜಾತಿ ಮತ ಭೇದ ಅಂತ ಹೇಳ್ತಾ ಇದ್ದೇವಲ್ಲ, ಆದ್ರೆ ಮನುಷ್ಯತ್ವ ಹ್ಯುಮ್ಯಾನಿಟಿ ಒಂದು ಇದ್ದಾಗ ಪ್ರೀತಿಯನ್ನು ಬೆಳೆಸಿಕೊಂಡು ನಾವು ಸುಂದರ ಒಂದು ಸಮಾಜವನ್ನು ನಾನೀಗ ಟ್ರಯಾಥ್ಲಾನ್ ಮತ್ತು ನೋಡಿದಾಗ ಗೊತ್ತಾಯ್ತು, ಎಲ್ಲೆಲ್ಲಿಂದ ಜನರು ಬಂದರು. ಬೆಳಿಗ್ಗೆ ರಾತ್ರಿ ನಿದ್ದೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಸೆಲ್ಫ್ ನಿಸ್ವಾರ್ಥವಾಗಿ ಅವ್ರು ಮಾಡ್ತಾ ಇದ್ದಾರಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರಾಯದವರವರೆಗೆ. ನಿಜವಾಗಿಯೂ ಇದು ನನಗೆ ಮನಸ್ಸಿಗೆ ತಟ್ಟುವಂಥದ್ದು. ಯಾಕೆಂತ ಅವ್ರು ಹೇಳ್ತಾರೆ, ನಾವು ಬರೋದು ಈ ಕಾಸಿಗೆ, ಅವ್ರಿಗೆ ಹೆಸರು ಬೇಡ, ದುಡ್ಡು ಬೇಡ, ಏನು ಬೇಡ, ರಾತ್ರಿ ಹಗಲು ಬಂದು ನಮ್ಮೊಟ್ಟಿಗೆ ಇಷ್ಟು ದಿವಸ ದುಡಿತಾರೆ. ಹೌದು ಮೇಡಮ್, ಈಗ ಒಂದಷ್ಟು ಕ್ಯಾನ್ಸರ್ ಪೇಷಂಟ್ಗಳನ್ನ ನೀವು ಹತ್ತಿರದಿಂದ ನೋಡಿರೋದ್ರಿಂದ ಅವರ ಮನೆಯವರ ಸ್ಥಿತಿಗತಿ ಹೇಗಿರ್ತದೆ ಮೇಡಮ್? ಮನೆಯವರನ್ನು ಕಳೆದುಕೊಂಡಿರುವಂತದ್ದು, ಅದು ಕೂಡ ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ಬಂದಾಗ ಅದು ಮನಸ್ಸಿಗೆ ತುಂಬಾ ನೋವನ್ನು ಕೊಡುವಂತಹ ಒಂದು ಸಂದರ್ಭ. ಅದು ಟ್ರೀಟ್ಮೆಂಟ್ ತುಂಬಾ ಒಂದು ಪನಿಷ್ಮೆಂಟ್ ಕ್ಯಾನ್ಸರ್ ಪೇಷಂಟ್ಗಳಿಗೆ. ಆ ಕಿಮೋ ಆಗಲಿ ರೇಡಿಯೇಷನ್ ಆಗಲಿ ಅದನ್ನು ನೋಡುವಾಗ ತುಂಬಾ ನಮಗೆ ಮನಸ್ಸು ಕರಗ್ತದೆ. ಮತ್ತೆ ನಾವು ಧೈರ್ಯ ತುಂಬುತ್ತೇವೆ. ನಮ್ಗೆ ಯಾರಾದ್ರೂ ಸಿಕ್ಕಿದ್ರೆ ಧೈರ್ಯ ತುಂಬಿ ಅದಕ್ಕೆ ನಾವು ಹೇಳಿದ್ದು ಕೌನ್ಸಿಲಿಂಗ್ ಬೇಕು, ಮೆಡಿಟೇಷನ್ ಬೇಕು, ವಿಷ್ಣು ಸಹಸ್ರನಾಮ ಬೇಕು, ಎಲ್ಲ ಕುರಾನ್, ಬೈಬಲ್, ದೇವರದ್ದು ನಾಮಸ್ಮರಣೆ ಮತ್ತು ಸ್ಪಿರಿಚುವಲ್ ಪಾತಲ್ಲಿ ಹೋದಾಗ ನಮ್ಮ ಗಟ್ಟಿಯಾಗುತ್ತೇವೆ ನಾವು. ಹೌದು, ಯಾವ ಧರ್ಮವನ್ನು ನಾವು ಹೇಳೋದಲ್ಲ, ಯಾವುದು ಅವರವರ ಭಕ್ತಿಯಿಂದ ಅವರು ಮಾಡಿದಾಗ. ಈ ಒಂದು ದೊಡ್ಡ ಮಟ್ಟದ ಈ ಸೇವೆ ಅದನ್ನು ಅಳಿಲಿಕ್ಕಾಗ್ಲಿಕ್ಕಿಲ್ಲ. ಅಂದರೆ ಇಂತಹ ಒಂದು ಕೆಲಸವನ್ನು ಸಮಾಜಕ್ಕಾಗಿ ಮಾಡ್ತಾ ಇರುವಂಥ ಇಂಥ ಕೆಲಸಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಈ ಒಂದು ಕೆಲಸದಿಂದ ನಿಮ್ಮ ಬದುಕು ಹೇಗೆ ಬದಲಾಗ್ತಾ ಇದೆ, ಅಥವಾ ನಿಮ್ಮ ಯೋಚನಾ ಲಹರಿ ಎಲ್ಲಿಗೆ ಹೋಗ್ತಾ ಇದೆ ಮೇಡಮ್? ತುಂಬ ಮನಸ್ಸಿಗೆ ತುಂಬ ಶಾಂತಿ ಮತ್ತೆ ಪಾಸಿಟಿವ್ ಆಗಿ ನಾನು ಹೋಗ್ತಾ ಇದ್ದೇನೆ. ಮತ್ತೆ ಸ್ಪಿರಿಚುವಲ್ ಆಗಿ ನನಗೆ ತುಂಬಾ 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 ಸಾಧನೆ ಮಾಡ್ಬೇಕಂತ ಅನಿಸ್ತಾ ಉಂಟು. ಆ ವೇಳೆ ನಂದು ವೈಯಕ್ತಿಕ ಜೀವನ ಮತ್ತೆ ನನ್ನ ಗಂಡ ಮಗಳು ಇಬ್ರು ನನಗೆ ಸಪೋರ್ಟಿವ್ ಇದ್ದಾರೆ. ಮನಸ್ಸಿಗೆ ತುಂಬಾ ಶಾಂತ. ನೋವನ್ನು ನೋಡೋಕೆ ಸ್ವಲ್ಪ ಮನಸ್ಸು ಕಲಗ್ತದೆ, ಆದ್ರೆ ಒಂದು ಮನಸ್ಸಿಗೆ ಒಂದು ಏನು ಹೇಳ್ತೇವೆ ನಾವು, ನೆಮ್ಮದಿ ಇದೆ. ನಾನು ಒಂದು ಪೇಷಂಟಿಗೆ ಆದ್ರೂ ನಾನು ಹೆಲ್ಪ್ ಮಾಡಿದಾಗ ಅದು ಸಿಕ್ಕುವ ಒಂದು ಅನುಭವವೇ ಬೇರೆ. ನನ್ನಿಂದಾಗಿ ಒಂದು ಏನಾದ್ರೂ ಹೆಲ್ಪ್ ಆಯ್ತು ಅಂತ ಹೇಳುವಾಗ ಹೌದು, ಅದು ಎಲ್ಲರೂ ಸಹ ಅದನ್ನು ತಕೊಂಡು ಮುಂದಕ್ಕೆ ಬಂದ್ರೆ, ಎಲ್ಲ ವಿಧದಲ್ಲಿಯೂ ದಾನಿಗಳು ಇದಕ್ಕೆಲ್ಲ ಕೈಗೂಡಿಸಿ ಇದನ್ನು ಬಂದ್ರೆ ತಪಸ್ಸೆ ಮುಂದಕ್ಕೆ ಇದು ತುಂಬಾ ಎಲ್ರಿಗೂ
ಪ್ರಯೋಜನ ಆಗ್ಬೋದು. ಹೌದು, ಖಂಡಿತ. ಈಗ ಒಂದಷ್ಟು ಜನ ಇದರ ಬಗ್ಗೆ ತಿಳ್ಕೊಳ್ಬೇಕು ಅಂತಾದರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಮತ್ತು ನಿಮ್ಮ ವೆಬ್ಸೈಟ್ ಇದೆ, ವಿಳಾಸವನ್ನು ಹೇಳಿಬಿಡಿ ಮೇಡಮ್. ವೆಬ್ಸೈಟ್ ನಮ್ಮದು tapasyahospice.org. ಮತ್ತೊಮ್ಮೆ ಹೇಳ್ತೇನೆ, tapasyahospice.org, tapasyahospice.org. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅಂದು 9341385640. ತಪಸ್ಯ ಫೌಂಡೇಶನ್ನ ಬೆಳವಣಿಗೆಗೆ ಯಾರಾದರೂ ಸಹಾಯ ಮಾಡಲಿಕ್ಕೆ ಮುಂದಾಗುವುದಿದ್ರೆ ದಾನಿಗಳು ಖಂಡಿತವಾಗಿಯೂ ಸಹಾಯ ಮಾಡಬಹುದು. ನೀವು ಸಹಾಯ ಹಸ್ತ ನೀಡಬೇಕಾದಂತಹ ತಪಸ್ಯ ಫೌಂಡೇಶನ್ನ ಬ್ಯಾಂಕ್ ಖಾತೆಗಳ ವಿವರ ಹೀಗಿದೆ. ತಪಸ್ಯ ಫೌಂಡೇಶನ್ ಮಂಗಳೂರು, ಬ್ಯಾಂಕ್ ಅಕೌಂಟ್ ನಂಬರ್ 7386000004219, IFSC ಕೋಡ್ BARBOVJFOUN. ಒಳ್ಳೆಯದು ಮೇಡಮ್. ಇಷ್ಟು ಹೊತ್ತು ಸಮಾಜ ಸೇವೆಯನ್ನೇ ಮೂಲ ಗುರಿಯನ್ನಾಗಿಸಿದಂತಹ ತಪಸ್ಯ ಫೌಂಡೇಶನ್ನ ಮೂಲಕ ನಿಮ್ಮ ಒಂದು ಮನಸ್ಸಿನಲ್ಲಿರುವಂತಹ ಆಲೋಚನೆಗಳಿಗೆ ಜೀವ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಿ. ಕ್ಯಾನ್ಸರ್ನಂತಹ ಮಹಾಮಾರಿ ರೋಗದಿಂದ ಬಳಲ್ತಾ ಇದ್ದಂತಹ ಒಂದಷ್ಟು ಜೀವಗಳಿಗೆ ಸಾಂತ್ವನ ತುಂಬುವ ಕೆಲಸವನ್ನ ಈ ತಪಸ್ಯ ಫೌಂಡೇಶನ್ ಮೂಲಕ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಇನ್ನಷ್ಟು ಇಂತಹ ಸಮಾಜ ಸೇವೆ ನಡೀಲಿ, ಒಂದಷ್ಟು ಜನರಿಗೆ ಇದರಿಂದ ಸಹಾಯ ಆಗಲಿ ಅನ್ನುವಂತಹ ಹಾರೈಕೆ ನಮ್ಮದು. ಅದರ ಜೊತೆಗೆ ಮುಂದಿನ ಒಂದಷ್ಟು ಯೋಜನೆಗಳಿಗೆ ಆದಷ್ಟು ಬೇಗ ರೂಪು ಸಿಗಲಿ ಅನ್ನುವಂತಹ ಹಾರೈಕೆ ಕೂಡ ನಮ್ಮದು. ವಂದನೆಗಳು ಮೇಡಮ್. ನಿಮಗೂ ಧನ್ಯವಾದಗಳು ಮಮತಾ. ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೆ ತಪಸ್ಯ ಫೌಂಡೇಶನ್ನ ಸ್ಥಾಪಕರು ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಸಬಿತಾ ಆರ್ ಶೆಟ್ಟಿ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಈ ಮಾತುಕತೆಯನ್ನು ನಡೆಸಿಕೊಟ್ಟವರು ಮಮತಾ ನವೀನ್ ಶೆಟ್ಟಿ. ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.